ನನ್ನ ಉದ್ಯೋಗ ರಿಯಲ್ ಎಸ್ಟೇಟ್. ಅದು ಜಗಜ್ಜಾಗಿರಿ ಜಿಲ್ಲೆ ಜನ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಅಲ್ಲಿರೋರು ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ ಅಂತ ಬಂದು ನಮ್ಮ ಮಧುರಮ್ಮನ ತೋಪ ಹತ್ರ ಬಂದು ಕರ್ಪೂರ ಹಚ್ಬಿಟ್ಟು ದೀಪ ಹೂವು ಎತ್ಬಿಡ್ಲಿ, ನಾವು ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ, ಪ್ರಕಾಶ ಮಾತ್ರ ರಿಯಲ್ ಎಸ್ಟೇಟ್ ಮಾಡ್ತಾ ಅಂತ ಹೇಳಿದ್ರೆ ನಾನು ಒಂದು ಹೂವು ಎತ್ತೀನಿ. ನಾನು ಓಪನ್ ಒಪ್ಕೋತಾ ಇದೀನಿ. ಇಡೀ 2 ಗ್ರಾಮ ಪಂಚಾಯತಿ ವ್ಯಾಪ್ತಿಲಿ ಯಾವ್ದಾರು ಒಬ್ಬ ರೈತನ 1 ಕುಂಟೆ ಜಮೀನು ಮಾಡಿಸೋ ಉದಾಹರಣೆ ಕೊಡ್ಲಿ. ನಾನು ಹೊರಗಡೆ ಬಿಸ್ನೆಸ್ಸಲ್ಲಿದೆ, ರಿಯಲ್ ಎಸ್ಟೇಟ್ ಕಂಪನಿಲಿ ಕೆಲಸ ಮಾಡ್ತಾ ಇರೋದು ನನ್ನ ನಿಜ. ಆದರೆ ನನ್ನ 2 ಪಂಚಾಯತಿ ವ್ಯಾಪ್ತಿಲಿ, ನಾನೇನು ತಾಲೂಕು ಪಂಚಾಯತಿ ವ್ಯಾಪ್ತಿಲಿ ನಾನು ರಿಯಲ್ ಎಸ್ಟೇಟ್ ಮಾಡಿರೋಂಥ ಯಾವ್ದಾದ್ರು ಒಂದೇ 1 ಕುಂಟೆ ದಾಖಲೆ ಇರೋಕ್ಕೆ ಕೊಟ್ಟರೆ ನಾನು ಅವ್ರಿಗೆ ಶರಣ ಆಯ್ತೀನಿ. ಹೊಸೂರು ಸರ್ವೆ ನಂಬರ್ 305, 306 ಇವು 2 ಸರ್ವೆ ನಂಬರ್ ನಮ್ಮ ತಂದೆ ಹೆಸರು, ನಮ್ಮ ತಾಯಿ ಹೆಸರು ಜಮೀನಿದೆ. ನಮ್ಮ ತಂದೆ 80 ವರ್ಷ, 50 ವರ್ಷ ಹಾಕಿದ್ದಾರೆ, ವ್ಯವಸಾಯ ಮಾಡ್ತಾವ್ರೆ. ಹಾಗೆ ನಾನು ರೈತನ ಮಗ ಅಲ್ವಾ? ನಮ್ಮ ತಂದೆ ಆಸ್ತಿ ಉಳಿಸೋ ಹಕ್ಕು ನನಗಿಲ್ವಾ? ನಾವು 50 ಎಕರೆ 100 ಎಕರೆ ಜಮೀನ್ದಾರಲ್ಲ, ನಮ್ದಿದೆ 3 ಎಕರೆ ಜಮೀನು. ನಮ್ಮ ತಾತ ನಮ್ಮ ಅಪ್ಪನಿಗೆ ಬಂದ್ರೆ, ನಮ್ಮ ಅಪ್ಪನ ನನಗೆ ಬಂದೆ. ನನ್ನ ಮಕ್ಕಳು ಕೊಟ್ಟು ಹೋಗ್ಬೇಕಾದ ನನ್ನ ಧರ್ಮ ಅಲ್ಲ. ನಮ್ಮ ಅಪ್ಪನ ಆಸ್ತಿ ನಾವು ಹೋರಾಟ ಮಾಡ್ಬೋದು. ಆದರೆ ನಮ್ಮ ತಂದೆ ಹೆಸರು ಆಸ್ತಿ ಇದ್ದರೆ ಮಾತ್ರ, ನನ್ನ ಹೆಸರು ಮಾತ್ರ ರೈತ, ನಮ್ಮ ತಂದೆ ಹೆಸರು ರೈತನ ಮಗ ಅಲ್ವಾ? ಸರ್ವೆ ನಂಬರ್ ಸಮೇತ ಹೇಳ್ತೇನೆ. ಸರ್ವೆ ನಂಬರ್ ಗ್ರಾಮ ಹೊಸೂರು 305, 306 ನಮ್ಮ ತಂದೆಯವ್ರ ಹೆಸರು, ನಮ್ಮ ತಾಯಿ ಹೆಸರು ಆಸ್ತಿ ಇದೆ. ನಾನು ರೈತನ ಮಗ ಅಲ್ವಾ? ಇವತ್ತು ಅಭಿವೃದ್ಧಿ ಬೇಕು, ಪ್ರಾಜೆಕ್ಟ್ ಬೇಕು. ಅವತ್ತು ಯಾಕೆ ಬೇಡ ಆಗಿತ್ತು? ಅವತ್ತು ಯಾಕೆ ನೀವು ಹೈಕೋರ್ಟ್ಗೆ ಹೋಗ್ರಿ? ನಾನು ಅವ್ರನ್ನ ವಿರೋಧ ಮಾಡ್ತಾ ಇಲ್ಲ. ಅವ್ರೇನು ನಮ್ಮ ಶತ್ರುಗಳಲ್ಲ, ಅವ್ರು ನಮ್ಮ ಅಣ್ಣ ತಮ್ಮದಿರೋ ನಮ್ಮ ರೈತರೇ. ಬಟ್ ಅವ್ರೇನಂದ್ರೆ ಸ್ವಲ್ಪ ಹೆಚ್ಚಿಗೆ ಜಮೀನು ಹೊಂದಂಥ ಶ್ರೀಮಂತ ರೈತರುಗಳು, ಅವರು ಆರ್ಥಿಕವಾಗಿ ಚೆನ್ನಾಗಿದ್ದಾರೆ, ಅವ್ರಿಗೆ ಪ್ರಾಜೆಕ್ಟ್ ಪರ ಇದ್ದಾರೆ, ಸಂತೋಷ, ತಪ್ಪೇನಿಲ್ಲ. ಅವ್ರಿಗೆ ಅಭಿವೃದ್ಧಿ ಮಾಡಬೇಕು, ಪ್ರಾಜೆಕ್ಟ್ ಬೇಕು. ನಮ್ಮ ಹೋರಾಟ ಯಾರ್ದು? 10 ಗುಂಟೆ, 20 ಗುಂಟೆ, ಅರ್ಧ ಎಕರೆ, 1 ಎಕರೆ, 2 ಎಕರೆ ಇರೋದು ಸಣ್ಣ ಭೂಮಿ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಜಮೀನೇ ಇಲ್ದಿರೋರು ಬೇರೆ ಜಮೀನಲ್ಲಿ ಪಾಲುಗಾರಿಕೆ ಮಾಡಿಕೊಂಡು, ರೇಷ್ಮೆ ಹಾಕೊಂಡು, ಹುಲ್ಲು ಹಾಕೊಂಡು ಜೀವನ ಮಾಡ್ತಾರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಬೇರೆ ಜಮೀನಲ್ಲಿ ಕೂಲಿ ಕೆಲಸ ಮಾಡಿಕೊಂಡು 16 ವರ್ಷದಿಂದ ಕೂಲಿ ಕೆಲಸ ಮಾಡೋ ಜಮೀನೇ ಇಲ್ಲ, ಅವ್ರು ಕೂಲಿ ಕೆಲಸ ಮಾಡಿ ಅಂಥವ್ರಿಗೆ ಧ್ವನಿ ಎತ್ತಿದ್ದೇವೆ. ನಾವು ಶ್ರೀಮಂತ ರೈತರು ವಿರುದ್ಧವಾಗಲ್ಲ, ಬಡ ರೈತರು ಪರವಾಗಿ. ದಲಿತ ಪರ ಅಂತ ಅಂದರೆ ದಲಿತರ ಆಸ್ತಿನ ಉಳಿಸ್ಬೇಕಾದ್ದು ನನ್ನ ಕರ್ತವ್ಯ ಒಬ್ಬ ದಲಿತನಾಗಿ. ಸರ್ಕಾರ ನಮಗೆ ಭೂಮಿ ಕೊಟ್ಟೋದು ಏಂತಿಗೆ ಅಂತ ಅಂದರೆ, ದಲಿತರಿಗೆ ಸಮಾಜದಲ್ಲಿ ನೀವು ಹಿಂದುಳಿದಿದ್ದೀರಾ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಿಂದೆ ಉಳಿದಿದ್ದೀರಾ, ಬೇರೆ ಜಮೀನಲ್ಲಿ ಕೂಲಿ ಮಾಡಿಕೊಂಡು ಜೀತ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀರಾ. ನೀವು ಸಮಾಜದಲ್ಲಿ ಗೌರವಯುತವಾಗಿ ಬದುಕಿ, ನಿಮಗೂ 1 ಎಕರೆ, 2 ಎಕರೆ, 3 ಎಕರೆ ಅಂತ ಸರ್ಕಾರ ಭೂಮಿ ಉಚಿತವಾಗಿ ಕೊಟ್ಟಿರೋದು. ನಾವು ಜೀವನ ಕಟ್ಕೊಳ್ಳಿ ಅಂತ ವಿನಃ ಅದಕ್ಕೆ ಮಾರ್ಸ್ಬಿಟ್ಟು ಅದ್ರ ಕಮಿಷನ್ ತಿನ್ನುವಂತಾಗಲಿ, ಅಲ್ಲ ಅದು ಮಾರ್ಸ್ಬಿಟ್ಟು ಅವರಿಂದ ಕಾರ್ ತಗೊಂಡು ಮನೆ ಕಟ್ಕೊಂಡು ಶೋಕಿ ಮಾಡಿರ್ತಾರೆ. ಸರ್ಕಾರದ ಭೂಮಿ ಕೊಟ್ಟಿರೋದು. ದಲಿತರುಗಳು ನೀವು ಸಮಾಜಕ್ಕೆ ಗೌರವಯುತವಾಗಿ ಬದುಕಬೇಕು, ನಿಮ್ಮಲ್ಲೂ ಭೂಮಿ ಇರಬೇಕು, ನೀವು ಒಬ್ಬ ರೈತ ಆಗಬೇಕು ಅಂತ ಸರ್ಕಾರ ನಮ್ಗೆ ಕೊಟ್ಟಿರೋದು. ಅದಕ್ಕೆ PTCL ಕಾಯ್ದೆ ಅಂತ ಕಾನೂನು ತಂದಿರೋದು ಸರ್ಕಾರ. PTCL ಕಾಯ್ದೆ ಉದ್ದೇಶನೇ ದಲಿತರು ಅವಿದ್ಯಾವಂತಿರ್ತಾರೆ, ಅಥವಾ ಯಾವುದೋ ಎಣ್ಣೆ ದಾಸಕ್ಕೂ ಅಥವಾ ಇನ್ನೊಂದು ಮಕ್ಕಳು ಮದುವೆಗೋ ಮಾರ್ಕೊಬಿಡ್ತಾರೆ. ಜೊತೆಗೆ ಯಾರೋ ಪ್ರಭಾವ ಬೀರಿ ಬರ್ಸ್ಕೊಬಿಡ್ತಾರೆ. ಸಣ್ಣ ಪುಟ್ಟ ಆಸೆ ಆಕಾಂಕ್ಷೆಗಳು ಆಸ್ತಿ ಮಾರಬಾರ್ದ್ರೆ PTCL ಕಾಯ್ದೆ ತಂದಿರೋದು. ಕಾನೂನನ್ನ ಮೊದಲು ಅರ್ಥ ಮಾಡ್ಕೊಂಡು ಮಾತಾಡಬೇಕು ದಯವಿಟ್ಟು. ಸರ್ಕಾರ ಯಾಕೆ ಈ PTCL ಕಾಯ್ದೆ ತಂದವರು ಯಾರು? ಇದೇ ಕಾಂಗ್ರೆಸ್ ಸರ್ಕಾರನೇ. ಇವತ್ತು ಅನುಷ್ಠಾನ ಇದ್ದಾನೆ ಕಾಯ್ದೆ. ಆ ಕಾಯ್ದೆ ತಂದಿರೋ ಉದ್ದೇಶ ದಲಿತ ಭೂಮಿ ದಲಿತ ಉಳ್ಕೊಳ್ಳಿ, ಅವ್ರು ಮಾರ್ಕೋಬಾರ್ದು. ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹಿಂದೆ ಇದ್ದಾರೆ, ಶೈಕ್ಷಣಿಕವಾಗಿ ಹಿಂದೆ ಇದ್ದಾರೆ, ಅವರು 1-2 ಎಕರೆ ಜೀವನ ಮಾಡ್ಕೊಂಡು ಸ್ವತಂತ್ರ ಬದುಕಲಿ ಅಂತ ಕೊಟ್ಟಿದ್ದಾರೆ ವಿನಃ ಅದನ್ನ ಸೋಕಿ ಮಾರ್ಬಿಟ್ಟು ಲೈಫ್ ಸ್ಟೈಲ್ ಎಂಜಾಯ್ ಮಾಡುವಂತೆಲ್ಲ ಕೊಟ್ಟಿರೋದು. ಮತ್ತೆ ಇನ್ನೊಂದು, ನಮ್ಮ DK ಶಿವಕುಮಾರ್ ಸಾಹೇಬ್ರವರೇ, ಇಲ್ಲಿ ವ್ಯವಸಾಯನೇ ನಡೀತಾ ಇಲ್ಲ ಅನ್ನೋ ಒಂದು ಪದನ ಹೇಳ್ತಾರೆ. ಕೇವಲ 10-20 ಜನ ರೈತರು ಅಂತ ಹೇಳ್ತಾರೆ. ಶಿವಕುಮಾರ್ ಸಾಹೇಬ್ರಿಗೆ ಇಲ್ಲಿನ ಸ್ಥಳೀಯವಾಗಿ ಯಾರು ಮಾಹಿತಿ ಕೊಟ್ಟರೋ ಬಿಟ್ರೋ ಗೊತ್ತಿಲ್ಲ, ಅವ್ರಿಗೆ ಯಾರು ಅಂಕಿಅಂಶ ಕೊಟ್ಟರೋ ಗೊತ್ತಿಲ್ಲ. ದಯವಿಟ್ಟು ಅವ್ರು ನಮ್ಮ ಕೈ ಮುಗಿದು ಮನವಿ ಮಾಡೋದು ಶಿವಕುಮಾರ್ ಸಾಹೇಬ್ರಿಗೆ, ದಯವಿಟ್ಟು ಅಂಕಿಅಂಶ ತಗೊಳ್ಳಿ ಸ್ವಾಮಿ. ನಿಮ್ಮ ತಮ್ಮವರೇ KMF ಬೊಮ್ಮಲ್ ಅಧ್ಯಕ್ಷರು. ಈ 2 ಪಂಚಾಯತಿನ ಎಷ್ಟು ಹಾಲು ಬರ್ತಾ ಇದೆ? ಹಾಲಿನ ಕಂಪ್ಯೂಟರ್ ಬರ್ತದೆ ಸ್ವಾಮಿ. ರೈತ ಹಾಲು ಕರೆದ್ರೆ ಹಾಲು ಬರೋದು. ಬೊಮ್ಮಲ್ KMF ತಗೊಳ್ಳಿ ಮಾಹಿತಿನ. ಇಲ್ಲಿ 2 ಪಂಚಾಯತ್ ಎಷ್ಟು 1000 ಲೀಟರ್, ದಿನಕ್ಕೆ 25,000 ಲೀಟರ್ ಹಾಲು ಬರ್ತಾ ಇದೆ ಇಲ್ವ? ತಗೊಳ್ಳಿ ಅಂಕಿಅಂಶನ. ರೇಷ್ಮೆ ಇಲಾಖೆನ ಮಾಹಿತಿ ತಗೊಳ್ಳಿ. ಎಷ್ಟು ಗೂಡು ರೇಷ್ಮೆ ಬೆಳೆದ, ಯಾವ ಗ್ರಾಮ ಎಷ್ಟು KG ರೇಷ್ಮೆ ಬೆಳೆದವ್ರೆ ಅಂತ. ಇದನ್ನ ಯಾರು ಬೆಂಗಳೂರಿಂದ ಕರ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಕೈಲಿ ಅಥವಾ ಇದೋ ಟೊಯೋಟಾ ಕಂಪ್ನಿ ಕೈಲಿ ಎಂಪ್ಲಾಯ್ ಕರ್ಕೊಂಡು ವ್ಯವಸಾಯ ಮಾಡಿಸಿಲ್ಲ. ಎಲ್ಲ ಬಡವರು. ಈಗ ಕುಂತಿರೋ ಮಹಿಳೆಯರೆಲ್ಲ ರೈತಲ್ವಾ? ಇಲ್ಲ ಇವ್ರು ಯಾರು? ಎಲ್ಲರಿಗೂ ಆಧಾರ್ ಕಾರ್ಡು, ಪಾಣಿ ತಗೊಬರಕ್ಕೆ ಹೇಳ್ತೀನಿ. ಮಾಧ್ಯಮದಲ್ಲಿ ಬರಲಿ, ಇವ್ರು ರೈತ ಅಲ್ವಾ, ಅಥವಾ ಇಲ್ಲಿ ವ್ಯವಸಾಯ ನಡೀತದ ಇಲ್ವಾ ಅನ್ನೋದನ್ನ ವೀಕ್ಷಣೆ ಮಾಡಲಿ. ದಯವಿಟ್ಟು ಯಾವ್ದೋ ಮಾತು ಕಟ್ಕೊಂಡು ಶಿವಕುಮಾರ್ ಸಾಹೇಬರು ತಪ್ಪು ಮಾಹಿತಿ ರಾಜ್ಯ ಜನತೆ ಕೊಡಬಾರ್ದು ಕೈ ಮುಗಿದು ಮನವಿ ಮಾಡ್ಕೊತೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.